ಆತ್ಮೀಯರೇ, ಇಂದಿನ ವರ್ಗಾವಣೆ ಪರಿಷ್ಕೃತ ವೇಳಾಪಟ್ಟಿಯ ಸುತ್ತೋಲೆಯಲ್ಲಿ ತಿಳಿಸಿದಂತೆ ಡಿಸೆಂಬರ್ 31, 2024ರಲ್ಲಿದ್ದಂತೆ SATS ತಂತ್ರಾಂಶದಲ್ಲಿ ಮಂಜೂರಾದ ಹುದ್ದೆಗಳ ಮಾಹಿತಿಯನ್ನು HM ಲಾಗಿನ್ನಲ್ಲಿ ಪರಿಶೀಲನೆ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದ್ದಾರೆ. HM ಲಾಗಿನ್ನಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನು ನಮೂದಿಸಿ ಆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಗೂಗಲ್ನಲ್ಲಿ STS ಟೀಚರ್ಸ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿದಾಗ ಟೀಚರ್ಸ್ ಟ್ರಾನ್ಸ್ಫರ್ ಲಾಗಿನ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಟೀಚರ್ ಟ್ರಾನ್ಸ್ಫರ್ ಓಪನ್ ಆಗುತ್ತೆ. ಅದರಲ್ಲಿ ಯೂಸರ್ ನೇಮನ್ನು ಶಾಲೆಯ ಡೈಸ್ ಕೋಡನ್ನು ಬಳಸಿ ಈಗ ನಾನು ಶಾಲೆಯ ಡೈಸ್ ಕೋಡನ್ನು ಹಾಕ್ತೇನೆ. ಪಾಸ್ವರ್ಡನ್ನು ಈ ಹಿಂದೆ ಇರತಕ್ಕಂಥ ಪಾಸ್ವರ್ಡನ್ನು ಹಾಕಿ ನಮೂದಿಸಿ HM ಲಾಗಿನ್ ಎಂದು ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಹೋಮ್ ಪೇಜ್ನಲ್ಲಿನ 3 ಗೆರೆಗಳನ್ನು ಟಚ್ ಮಾಡಿದಾಗ ಸ್ಯಾಂಕ್ಷನ್ ಪೋಸ್ಟ್ ರಿಜಿಸ್ಟರ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ತಮ್ಮ ಶಾಲೆಯಲ್ಲಿ ಲಭ್ಯವಿರುವ ಮಂಜೂರಾದ ಹುದ್ದೆಗಳನ್ನು ನೋಡಬಹುದು. ಡಿವಿಷನ್ ಇರುತ್ತೆ, ಡಿಸ್ಟ್ರಿಕ್ಟ್ ಇರುತ್ತೆ, ಬ್ಲಾಕ್ ಇರುತ್ತೆ, ಸ್ಕೂಲ್ ನೇಮ್ ಇರುತ್ತೆ, ಮೀಡಿಯಮ್ ಇರುತ್ತೆ, ಟೈಪ್ ಇರ್ತದೆ, ಮಿನಿಮಮ್ ಸ್ಟ್ಯಾಂಡರ್ಡು, ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡು, ಸ್ಯಾಂಕ್ಷನ್ ಪೋಸ್ಟ್. ಈಗ ನಮ್ಮ ಶಾಲೆಯನ್ನು ತೆಗೆದುಕೊಂಡಾಗ ಇಲ್ಲಿ 4 ಪೋಸ್ಟ್ಗಳು ಲಭ್ಯವಿವೆ. ಅಂದರೆ PST ಇಂಗ್ಲೀಷ್ 1, PST ಕನ್ನಡ 1, PST ಮ್ಯಾಥ್ಸ್ ಸೈನ್ಸ್. ನಾಲ್ಕು ಹುದ್ದೆಗಳನ್ನು ನೋಡಬಹುದು. ಸ್ಕೂಲ್ ಕ್ಯಾಟಗರಿ, ಪ್ರೈಮರಿ, ಪೋಸ್ಟ್ ನೇಮ್, ಪೋಸ್ಟ್ ಡೆಸಿಗ್ನೇಷನ್, ಪೋಸ್ಟ್ ಸಬ್ಜೆಕ್ಟ್, ನಂಬರ್ ಆಫ್ ಪೋಸ್ಟ್. ನಮ್ಮಲ್ಲಿ 4 ಹುದ್ದೆಗಳನ್ನು ನೋಡಬಹುದು. ಈ ರೀತಿಯಾಗಿ ತಮ್ಮ ಶಾಲೆಗೆ ಮಂಜೂರಾಗಿರುವ ಹುದ್ದೆಗಳ ಮಾಹಿತಿಯನ್ನು ತಿಳಿಯಬಹುದಾಗಿದೆ. ಧನ್ಯವಾದಗಳು.